ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಒಂದು ವಿಡಿಯೋದಲ್ಲಿ ಸಾಕಷ್ಟು ವಿಚಾರಗಳು ಅಂದ್ರೆ ಈಗ ಗೃಹಲಕ್ಷ್ಮಿ 30ನೇ ಕಂತು ಬಿಡುಗಡೆ ಹಂತಕ್ಕೆ ಬಂದಿದ್ಯಾ ಇಲ್ವಾ, ಏನಾಗಿದೆ ಈ ಕ್ಷಣದ ಅಪ್ಡೇಟ್. ಅದರ ಜೊತೆಯಲ್ಲಿ ಗೃಹಲಕ್ಷ್ಮಿ ಬಾಕಿ ಕಂತು ಬಂದಿಲ್ಲ ಅಂದ್ರೆ ಏನ್ ಮಾಡಬೇಕು, 27, 28, 29ನೇ ಕಂತು ಈಗ ಆಲ್ರೆಡಿ ಬಿಡುಗಡೆ ಆಗಿದ್ದು, ನಿಮಗೆ ಏನಾದರೂ 27ನೇದು, 28ನೇದು, 29ನೇ ಕಂತು ಬಂದಿಲ್ಲ ಅಂದ್ರೆ ಏನ್ ಮಾಡಬೇಕು. ಸದ್ಯಕ್ಕೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಾಗ ಏನಿದೆ ಅಪ್ಡೇಟು, ಅದರ ಜೊತೆಯಲ್ಲಿ ಗೃಹಲಕ್ಷ್ಮಿ ಸಹಕಾರ ಸಂಘದಿಂದ ಏನು ಈಗ ಆಲ್ರೆಡಿ ಇದ್ರ ಬಗ್ಗೆ ಏನದೆ ಅಪ್ಡೇಟು. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಗೃಹಲಕ್ಷ್ಮಿ ಸಹಕಾರ ಸಂಘದಿಂದ ಲೋನ್ ಪಡ್ಕೊಂತ ಇದಾರಂತೆ, ಅರ್ಜಿಯನ್ನ ಹಾಕ್ಬೇಕಾ, ಎಲ್ಲಿ ಹಾಕ್ಬೇಕು ಅರ್ಜಿ, ಲೋನ್ ಹೇಗ್ ಪಡ್ಕೋಬೇಕು, ಈ ರೀತಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀರಾ. ಇದು ಚಾಲನೆಗೊಂಡಿದೆಯಾ ಇಲ್ವಾ, ಇದ್ರ ಬಗ್ಗೆ ಮಾಹಿತಿ. ಯುವ ನಿಧಿ ಹಣ ಎಷ್ಟು ತಿಂಗಳು ಬಾಕಿ ಇದೆ, ಬಿಡುಗಡೆ ಯಾವಾಗ, ಇದ್ರ ಬಗ್ಗೆ ಕೂಡ ಮಾಹಿತಿ ಈ ಒಂದು ವಿಡಿಯೋದಲ್ಲಿದೆ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ವೀಕ್ಷಣೆ ಮಾಡಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ, ಓಕೆನಾ. ಈಗ ಎಲ್ಲಾ ವಿಚಾರಗಳ ಬಗ್ಗೆನೂ ಒಂದೇ ವಿಡಿಯೋದಲ್ಲಿ ಇನ್ಫಾರ್ಮೇಶನ್ ನಮ್ದು ಆವಾಗವಾಗ ಒಂದೊಂದು ವಿಡಿಯೋ ಮಾಡಿ ಅಪ್ಡೇಟ್ ಮಾಡಿ ತಿಳಿಸ್ಕೊಡುವಂತ ಕೆಲಸ ಮಾಡ್ತೀವಿ. ಈಗ ಸದ್ಯಕ್ಕೆ 30ನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಯೂಟ್ಯೂಬ್ ವಿಡಿಯೋಗಳು ಬರ್ತಾ ಇದಾವೆ. ಹಾಗಾಗಿ ನಿಜವಾಗ್ಲೂ ಬಿಡುಗಡೆ ಆಗೋದಿರ್ಲಿ, ಬಿಡುಗಡೆ ಹಂತಕ್ಕೆ ಬಂದಿದ್ಯಾ ಇಲ್ವಾ ಅಂತ ನೋಡೋದಕ್ಕೆ ಹೋದ್ರೆ ಈ ಕ್ಷಣದವರೆಗೆ ಗೃಹಲಕ್ಷ್ಮಿ ಅರ್ಜಿ ಸ್ಟೇಟಸ್ ಅನ್ನ ನೀವು ಕೂಡ ಚೆಕ್ ಮಾಡಬಹುದು. ಇನ್ನೂ ಕೂಡ ಅಂದ್ರೆ ಈಗ ಗೃಹಲಕ್ಷ್ಮಿ 30ನೇ ಕಂತು ಅಂದ್ರೆ ಅದು ಮಾರ್ಚ್ ತಿಂಗಳ ಹಣ, ಓಕೆನಾ. ಮಾರ್ಚ್ 2026-27ನೇ ಸಾಲಿನ ಹಣ. ಹಾಗಾಗಿ ಮಾರ್ಚ್ ತಿಂಗಳ ಹಣದ ಸ್ಟೇಟಸ್ ಇದುವರೆಗೂ ಶೋ ಆಗ್ತಾ ಇಲ್ಲ. ಹಾಗಾಗಿ ತಾವೆಲ್ಲರೂ ಸಹ ಸ್ವಲ್ಪ ದಿನಗಳ ಕಾಲ ವೇಟ್ ಮಾಡಬೇಕಾಗುತ್ತೆ. ಕಳೆದ 2-3 ತಿಂಗಳಿಂದ 3-4 ಕಂತುಗಳು ರಿಲೀಸ್ ಆಗಿರೋದ್ರಿಂದ, 3 ಕಂತುಗಳು ರಿಲೀಸ್ ಆಗಿರೋದ್ರಿಂದ 27, 28, 29ನೇ ಕಂತು ಇನ್ನೂ ಸ್ವಲ್ಪ ಸಮಯಾವಕಾಶ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ಹಾಗಾಗಿ 30ನೇ ಕಂತಿಗೆ ಯಾರೆಲ್ಲ ವೇಟ್ ಮಾಡ್ತಾ ಇದ್ದೀರಾ, ನಿಮಗೆ ಬಿಡುಗಡೆ ಹಂತಕ್ಕೆ ಬಂದ್ರೆ ಮುಂದಿನ ದಿನಗಳಲ್ಲಿ ನಾವು ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀವಿ. ಅಲ್ಲಿವರೆಗೂ ವೇಟ್ ಮಾಡಿ, ಓಕೆನಾ. ಬಾಕಿ ಕಂತು ಬಂದಿಲ್ಲ ಅಂದ್ರೆ ಏನ್ ಮಾಡಬೇಕು, ನಮ್ಗಿನ್ನು 28ನೇ ಕಂತು ಬಂದಿಲ್ಲ, ನಮ್ಗಿನ್ನು 29ನೇ ಕಂತು ಬಂದಿಲ್ಲ, ಏನ್ ಮಾಡಬೇಕು ಅಂತ ಸಾಕಷ್ಟು ಜನ ಪ್ರಶ್ನೆ ಕೇಳ್ತಾ ಇದ್ದೀರಾ. 28, 29ನೇ ಕಂತು ಬಂದಿಲ್ಲ ಅಂದ್ರೆ ಡೋಂಟ್ ವರಿ, ಖಂಡಿತವಾಗ್ಲೂ ಯಾರು ಕೂಡ ವರಿ ಮಾಡೋದು ಬೇಡ. ಯಾಕೆಂದ್ರೆ ನಿಮ್ಗೆ ಈಗ 28, 29ನೇ ಕಂತು ಸರ್ಕಾರದ ಕಡೆಯಿಂದನೇ ಪೆಂಡಿಂಗ್ ಇದೆ. ಹಣ ಪ್ರೋಸೆಸ್ ಒಂದೇ ಸಮಯದಲ್ಲಿ 1 ತಿಂಗಳ ಅವಧಿಯಲ್ಲೇ ಪ್ರೋಸೆಸ್ ಆಗಿರೋದ್ರಿಂದ ಸ್ವಲ್ಪ ಡಿಲೇ ಆಗಿದೆ. ಈಗ ಸದ್ಯಕ್ಕೆ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ 29ನೇ ಕಂತಿನ 2ನೇ ಹಂತದ ಹಣ ಈಗಾಗಲೇ 25 ಏಪ್ರಿಲ್ ಇಂದ ಹಣ ಬಿಡುಗಡೆ ಆರಂಭ ಆಗಿದೆ. ನಿನ್ನೆ ಕೂಡ ನಾನು ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡುವಂತ ಕೆಲಸ ಮಾಡಿದ್ದೇನೆ. 2ನೇ ಹಂತ ಶುರುವಾಗಿದೆ. ಈಗ 29 ಯಾರಿಗೆ ಪೆಂಡಿಂಗ್ ಇದೆ, 28 ಯಾರಿಗೆ ಪೆಂಡಿಂಗ್ ಇದೆ, ಎಲ್ಲವೂ ಕೂಡ ರಿಲೀಸ್ ಆಗ್ತಾ ಹೋಗುತ್ತೆ. ಇನ್ ಕೇಸ್ ಏನಾದ್ರೂ ಇನ್ನೂ ಡಿಲೇ ಆದ್ರೆ 30ನೇ ಕಂತಿನ ಹಣ ಬಿಡುಗಡೆ ಸಂದರ್ಭದಲ್ಲಿ ರಿಲೀಸ್ ಆಗುತ್ತೆ. ಇನ್ ಕೇಸ್ ನಿಮ್ಗೆ ಏನಾದ್ರೂ 27ನೇ ಕಂತು ಬಂದಿಲ್ಲ, 26ನೇ ಕಂತು ಬಂದಿಲ್ಲ, 25ನೇ ಕಂತು ಬಂದಿಲ್ಲ ಅಂದ್ರೆ ನಿಮ್ಮ ಹತ್ತಿರದ ಯಾವುದೇ ನಾಗರಿಕ ಸೇವಾ ಕೇಂದ್ರಕ್ಕೆ ಹೋಗಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಅನ್ನ ಕೊಟ್ಟು ನಿಮ್ಮ ಅರ್ಜಿ ಸ್ಟೇಟಸ್ ಅನ್ನು ಚೆಕ್ ಮಾಡಿಸಿ. ಗೃಹಲಕ್ಷ್ಮಿ ಅರ್ಜಿ ಸ್ಟೇಟಸ್ ಚೆಕ್ ಮಾಡಿಸಿದಾಗ ಏನು ಪ್ರಾಬ್ಲಮ್ ಆಗಿದೆ, ನಿಮ್ ಕಡೆಯಿಂದ ಏನಾದ್ರೂ ಪ್ರಾಬ್ಲಮ್ ಆಗಿದೆಯಾ, ಅಥವಾ ಇನ್ಕಮ್ ಟ್ಯಾಕ್ಸ್ GST ಅಂತ ಏನಾದ್ರೂ ಬಂದಿದೆಯಾ ಅಂತ ಹೇಳಿ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ಓಕೆ, ಚೆಕ್ ಮಾಡ್ಕೊಂಡು ಸರಿಪಡಿಸ್ಕೋಬೇಕಾಗುತ್ತೆ, ಓಕೆನಾ. ಇನ್ನ ಸೋಷಿಯಲ್ ಮೀಡಿಯಾದಲ್ಲಿ ಗೃಹಲಕ್ಷ್ಮಿ ಸಹಕಾರ ಸಂಘಕ್ಕೆ ಅಪ್ಲಿಕೇಶನ್ ಹಾಕಬಹುದು. ಈಗ ಆಲ್ರೆಡಿ ಸಾಲ ಸೌಲಭ್ಯ ದೊರಕ್ತಾ ಇದೆ ಅಂತ ಹೇಳಿ ಮಾಹಿತಿ ಬರ್ತಾ ಇದೆ. ಇದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಕೊಡಬೇಕು ಅಂದ್ರೆ, ಇದುವರೆಗೂ ಸಹ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವೆ ಆಗಿರ್ತಕ್ಕಂಥ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಅಧಿಕೃತ ಚಾಲನೆಯನ್ನ ಕೊಟ್ಟಿಲ್ಲ. ನಾವು ಶೀಘ್ರದಲ್ಲೇ ಆರಂಭ ಮಾಡ್ತೀವಿ. 6 ತಿಂಗಳವರೆಗೂ ಸಹ ಪ್ರತಿ ತಿಂಗಳು 200 ರೂಪಾಯಿ ಖಾತೆಗೆ ಡೆಪಾಸಿಟ್ ಮಾಡಬೇಕು. ಅದಾದ ನಂತರ ನಾವು ಹಣ ಕೊಡ್ತೀವಿ ಅಂತ ಹೇಳಿದ್ರು. ಇದುವರೆಗೂ ಸಹ ಗೃಹಲಕ್ಷ್ಮಿ ಸಹಕಾರ ಸಂಘ ಚಾಲನೆಗೊಂಡಿಲ್ಲ, ಅಧಿಕೃತವಾಗಿ ಚಾಲನೆಗೊಂಡಿಲ್ಲ. ಇಂಥ ದಿನಾಂಕದಿಂದ ಅರ್ಜಿ ಹಾಕಬೇಕು ಅಂತ ಎಲ್ಲೂ ಕೂಡ ಹೇಳಿಲ್ಲ. ಹಾಗಾಗಿ ನೀವು ಯಾವುದೇ ರೀತಿ ಫೇಕ್ ನ್ಯೂಸ್ಗಳಿಗೆ ಕಿವಿ ಕೊಡೋದಕ್ಕೆ ಹೋಗಬೇಡಿ. ಅಧಿಕೃತವಾಗಿ ಗೃಹಲಕ್ಷ್ಮಿ ಸಹಕಾರ ಸಂಘ ಏನಾದರೂ ನಿರ್ಮಾಣ ಆಗಿ ಅಪ್ಲಿಕೇಶನ್ ಡೇಟ್ ಏನಾದರೂ ಫಿಕ್ಸ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀವಿ. ಬಟ್ ಸದ್ಯಕ್ಕಂತೂ ಯಾವುದೇ ರೀತಿ ಅಪ್ಡೇಟ್ಸ್ಗಳು ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಿಗ್ತಾ ಇಲ್ಲ, ಓಕೆನಾ. ಇನ್ನ ಯುವ ನಿಧಿ ಹಣಕ್ಕೆ ಸಂಬಂಧಪಟ್ಟ ಹಾಗೆ ಯುವ ನಿಧಿ ಹಣ ಈಗ ಆಲ್ರೆಡಿ ಲಾಸ್ಟ್ ಡಿಸೆಂಬರ್ ಮತ್ತೆ ಜನವರಿ ತಿಂಗಳ ಹಣ ರಿಲೀಸ್ ಆಗಿತ್ತು. ಅದಾದ ನಂತರ ಫೆಬ್ರವರಿ, ಮಾರ್ಚ್ ತಿಂಗಳ ಹಣ ಕೂಡ ಇದುವರೆಗೂ ಪೆಂಡಿಂಗ್ ಇದೆ. ಏಪ್ರಿಲ್ ವರೆಗೂ ಹಣ ಪೆಂಡಿಂಗ್ ಇದೆ. ಸದ್ಯಕ್ಕೆ ಹಣ ಸರ್ಕಾರ ಬಿಡುಗಡೆ ಮಾಡ್ತಾ ಇಲ್ಲ.
ಬಟ್ ಕಾದ್ ನೋಡಬೇಕಾಗಿದೆ. ಏಪ್ರಿಲ್ ತಿಂಗಳ ಪೆನ್ಷನ್ ಬಗ್ಗೆ ಕೇಳ್ತಾ ಇದ್ದೀರಾ ಸಾಕಷ್ಟು ಜನ. ಹೌದು, ಏಪ್ರಿಲ್ ತಿಂಗಳ ಪೆನ್ಷನ್ ಆಗಿರ್ಬೋದು, 30ನೇ ಕಂತಿನ ಗೃಹಲಕ್ಷ್ಮಿ ಹಣ ಆಗಿರ್ಬೋದು, ಪೆಂಡಿಂಗ್ ಇರುವಂತಹ ಯುವ ನಿಧಿ ಹಣ ಆಗಿರ್ಬೋದು, ಸರ್ಕಾರದ ಕಡೆಯಿಂದನೇ ಬಿಡುಗಡೆ ಮಾಡಬೇಕು. ಸರ್ಕಾರ ಆದಷ್ಟು ಬೇಗ ಏನ್ ಪೆಂಡಿಂಗ್ ಇದೆ ಹಣ ಬಿಡುಗಡೆ ಮಾಡಿದ್ರೆ ಒಳ್ಳೇದು. ಲಾಸ್ಟ್ ಇಯರ್ ಫೆಬ್ರವರಿ ಮಾರ್ಚ್ 2 ತಿಂಗಳ ಹಣ ಕೂಡ ಬಿಡುಗಡೆ ಮಾಡೋದು ಈಗ ಇಮಿಡಿಯೇಟ್ ಆಗಿ ಸರ್ಕಾರ ಬಿಡುಗಡೆ ಮಾಡಿದ್ರೆ ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡೋ ಮೂಲಕ ತಿಳಿಸಿ. ಏನಿದೆ ಎಲ್ಲ ಮಾಹಿತಿಯನ್ನ ಪಟಪಟ ಅಂತ ಹೇಳಿ ಒಂದೊಂದಾಗಿ ತಿಳಿಸ್ಕೊಡುವಂತ ಕೆಲಸ ಮಾಡಿದ್ದೇನೆ. ಇಂದಿರಾ ಕಿಟ್ ಬಗ್ಗೆ ಕೇಳ್ತಾ ಇದ್ರಿ. ಇಂದಿರಾ ಕಿಟ್ ಬಗ್ಗೆನೂ ಸಹ ಇಂಥ ತಿಂಗಳಿಂದನೇ ಶುರು ಮಾಡ್ತೀವಿ, ಇಂಥ ದಿನಾಂಕದಿಂದನೇ ಶುರು ಮಾಡ್ತೀವಿ ಅಂತ ಹೇಳಿ ಎಲ್ಲೂ ಕೂಡ ಅಪ್ಡೇಟ್ಸ್ ಗಳನ್ನ ಕೊಡ್ತಾ ಇಲ್ಲ. ಹಾಗಾಗಿ ಏನಾದ್ರೂ ಅಪ್ಡೇಟ್ ಬಂದ್ರೆ ತಿಳಿಸ್ಕೊಡುವಂತ ಕೆಲಸ ಮಾಡ್ತೀನಿ. ಓಕೆನಾ? ಸದ್ಯಕ್ಕೆ ಇದಾಗಿತ್ತು ಈ ಕ್ಷಣದ ಅಪ್ಡೇಟ್. ಯಾರೆಲ್ಲ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು. ನಿಮ್ಗೆ ಏನಾದರೂ 29ನೇ ಕಂತು ಜಮಾ ಆಗಿದೆ ದಯವಿಟ್ಟು ಕಮೆಂಟ್ ಮಾಡಿ, ಹಾಗೆ ಪ್ರೂಫ್ ಕಳಿಸಿ. 30ನೇ ಕಂತು ಸ್ವಲ್ಪ ದಿನ ವೇಟ್ ಮಾಡಿ. ಓಕೆನಾ? ಇದಾಗಿತ್ತು ಈ ಕ್ಷಣದ ಅಪ್ಡೇಟ್. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.